ತುರ್ತು ಸಂದರ್ಭಗಳಲ್ಲಿ ನಾಗರಿಕರ ರಕ್ಷಣೆ ಮತ್ತು ಸಂಘಟಿತ ಪ್ರತಿಕ್ರಿಯೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಗೃಹ ರಕ್ಷಕ ಮತ್ತು ಪೌರ ರಕ್ಷಣಾ ಅಕಾಡೆಮಿ ವತಿಯಿಂದ ವಾಯುದಾಳಿ ಮುನ್ನೆಚ್ಚರಿಕೆ ಮತ್ತು ಅಣಕು ಕಾರ್ಯಾಚರಣೆ ನಡೆಯಿತು. ಅಕಾಡೆಮಿಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೆದ ಈ ಅಣಕು ಕಾರ್ಯಾಚರಣೆಯಲ್ಲಿ ನೂರಾರು ಗೃಹ ರಕ್ಷಕರು ಮತ್ತು ಪೌರ ರಕ್ಷಣಾ ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಯುದ್ಧ ಅಥವಾ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವೈರಿಗಳ ದಾಳಿಯಿಂದ ನಗರವನ್ನು ರಕ್ಷಿಸುವುದು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಶಿಷ್ಟ ಯೂನಿಫೈಡ್ ರೆಸ್ಪಾನ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಾಳಿಯ ಸಮಯದಲ್ಲಿ ನಗರದ ಬೆಳಕನ್ನು ಸಂಪೂರ್ಣವಾಗಿ ಆರಿಸುವ ಮೂಲಕ ಶತ್ರುಗಳ ಗುರಿ ತಪ್ಪಿಸುವ ತಂತ್ರವನ್ನು ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಅಗ್ನಿಶಾಮಕ ದಳ, ವೈದ್ಯಕೀಯ ತಂಡ ಮತ್ತು ನಾಗರಿಕ ರಕ್ಷಣಾ ಪಡೆಗಳು ಏಕಕಾಲದಲ್ಲಿ ಹೇಗೆ ಕಾರ್ಯಾಚರಣೆ ನಡೆಸಬೇಕು ಎಂಬುದರ ಪ್ರಾತ್ಯಕ್ಷಿಕೆ ನೀಡಲಾಯಿತು. ವಾಯುದಾಳಿಯ ಮುನ್ಸೂಚನೆ ಸಿಕ್ಕಾಗ ನಾಗರಿಕರು ಸುರಕ್ಷಿತ ಸ್ಥಳಗಳಿಗೆ ಹೇಗೆ ತೆರಳಬೇಕು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳೇನು ಎಂಬ ಬಗ್ಗೆ ಅರಿವು ಮೂಡಿಸಲಾಯಿತು. ಗಾಯಾಳುಗೆ ತೊಂದರೆಯಾಗಬಾರದೆನ್ನುವ ಮುನ್ನೆಚ್ಚರಿಕೆಯಿಂದ ನೆಟ್ಟನ್ನು ಕೂಡ ಹಿಡಿದುಕೊಂಡಿದೆ. ಈಗ ನಮ್ಮ ಅಗ್ನಿಶಾಮಕ ಬಾಂಬ್ ಬ್ಲಾಸ್ಟ್ ಆಗಿ ಅಗ್ನಿ ಕಟ್ಟಡದ ಮೊದಲು ಮಾಡಿ ಅದು ಒಂದು ಅಗ್ನಿಶಾಮಕ ವಾಹನದಲ್ಲಿ ವಾಟರ್ ಟ್ಯಾಂಕರ್ ಮುಂದಾಗಿದ್ದಾರೆ. ಹಾಗೆ ಅಲ್ಲಿದ್ದಂಥ ಜನಗಳನ್ನು ಕೂಡ ಸ್ಥಳಾಂತರಿಸಲಾಗಿದೆ. ವರ್ಟಿಕಲಿ 90 ಡಿಗ್ರಿ ಆಗಮಿಸುತ್ತಿದೆ. ಏಪ್ರಿಲ್ ಆರ್ಡರ್ ಕೂಡ ಈ ಏಪ್ರಿಲ್ ಆರ್ಡರ್ ಮುಖಾಂತರ ಈಗ